ಸಂತೋಷದ ಸುದ್ದಿ ಇವತ್ತು ದಿನ ಇನ್ನೊಂದು ಅಪತ್ರಗಳ ಜೊತೆ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ಪುರಸಭೆಯಿಂದ ನಗರಸಭೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಖುಷಿಯನ್ನು ತಂದಿದೆ. ಮಾಂತೇಶ್ ಕಾಜಲ್ಗಿಯವರು ತಂದೆ ಕಾಲದಿಂದನೂ ಒಳ್ಳೆ ಕೆಲಸನ ಮಾಡಿ ಎಲ್ಲ ಕೆಲಸ ಮಾಡಿಲ್ಲ ಅಂದ್ರೆ 5 ಬಾರಿ MLA ಆಗೋಕ್ಕೆ ಸಾಧ್ಯ ಆಗಲ್ಲ. 5 ಬಾರಿ MLA ಮಾಡಿದ್ದಾರೆ ಅಂದ್ರೆ ಅವ್ರು ಇನ್ನ ಒಳ್ಳೆ ಕೆಲಸ ಮಾಡಿದಕ್ಕೇನೆ 5 ಬಾರಿ MLA ಆಗಿದ್ದಾರಂತ ನಾನು ಭಾವಿಸ್ತೀನಿ. ಎಲ್ಲ ಒಂದು ಕಡೆ ನನಗೆ ಲೀಡ್ ಬಗ್ಗೆ ನಾನು ಕೇಳಿದೆ, ಎಷ್ಟಣ್ಣ ಲೀಡ್ ನಿಂದು ಅಂತ. ಇಲ್ಲ ನಾ ಈ ಬಾರಿ 6900 ಲೀಡ್ ಆಯ್ತಂತ. ಇಂಥ ವ್ಯಕ್ತಿಗಳಿಗೆ ಕನಿಷ್ಠ 50,000 ಲೀಡಲ್ಲಿ ಗೆಲ್ಲಿಸ್ಬೇಕು ನೀವೆಲ್ಲ ಸೇರಿ. ಏನಕ್ಕಂದರೆ ತಾಲೂಕು ಅಭಿವೃದ್ಧಿ ಆಗ್ತದೆ. ಇಂಥ ವ್ಯಕ್ತಿ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಈಗ ನಾನು 5 ಬಾರಿ ನಾನು MLA ಆಗಿದ್ದೀನಿ ಮಾಂತೇಶಣ್ಣ. ನನ್ನ ಕ್ಷೇತ್ರಕ್ಕೆ ನಾನು ಚುನಾವಣೆ ಟೈಮಲ್ಲೇ ಚುನಾವಣೆ ಟೈಮಲ್ಲಿ ನನ್ನ ಕ್ಷೇತ್ರಕ್ಕೆ ಹೋಗಲ್ಲಮ್ಮ. ಒಂದೇ ದಿನ ಹೋಗಿ ಒಂದು ಅರ್ಜಿ ಆಗಿಬಿಟ್ಟು ಒಂದು 3 ಗಂಟೆ ರೋಡ್ ಶೋ ಮಾಡ್ತೀನಿ. ಜನ ನನ್ನ 5 ಬಾರಿ ನನ್ನ ಗೆಲ್ಲಿಸಿದ್ದಾರೆ. ಮೊದಲೇ ಬಾರಿ ನಾನು ಗೆಲ್ಲಿಸಿದ್ದು ಮಾಂತೇಶಣ್ಣ 3900 ಅಂತರದಲ್ಲಿ ಗೆಲ್ಲಿಸಿದ್ರು ಮೊದಲೇ ಎಲೆಕ್ಷನ್. 2ನೇ ಎಲೆಕ್ಷನ್ 20,000 ಲೀಡಲ್ಲಿ ಗೆದ್ದೆ. 3ನೇ ಎಲೆಕ್ಷನ್ 30,000 ಲೀಡಲ್ಲಿ ಗೆದ್ದೆ. 4ನೇ ಎಲೆಕ್ಷನ್ 39,000 ಗೆದ್ದೆ. ಮೊನ್ನೆ 3 ಗಂಟೆ ನಾನು ಪ್ರಚಾರಕ್ಕೆ ಹೋಗಿರೋದು 55,000 ಅಂತರದಲ್ಲಿ ಲೀಡಲ್ಲಿ ನಾನು ಗೆದ್ದಿದ್ದೀನಿ. ಅಂದರೆ ಜನತಾದಳ ನನ್ನ ಜನತಾದಳ 3 ಬಾರಿ MLA ಆಗಿದ್ದೀನಿ. ಅವಾಗ ಕಾಂಗ್ರೆಸ್ ಡಿಪಾಸಿಟ್ ಇಲ್ಲ, ಕಾಂಗ್ರೆಸ್ ಬಂದೆ ಜನತಾದಳ ಡಿಪಾಸಿಟ್. ಅಂದರೆ ಜನ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಜನ ಕೈ ಬಿಡಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಜನ ನೋಡಲ್ಲ, ಪಕ್ಷ ಭೇದ ಜಾತಿ ಏನೇನೂ ನೋಡಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನ ಜೊತೆ ಕೈ ಹಿಡಿತಾರೆ ಅಂತ ಹೇಳಿ ಮುಂದಿನ ದಿನ ಅಲ್ಲಿ ಭಾಳ ಸೀನಿಯರ್ ಆಗಿಬಿಟ್ಟಿದ್ದಾರೆ. ಮುಂದಿನ ದಿನ ಅಲ್ಲಿ ಇವ್ರು ನಾನು ಭಾವಿಸ್ತಾ ಇದ್ದ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ನಮ್ಮ ಅಭಿಪ್ರಾಯನ ಹೇಳ್ಬೋದು ಅಷ್ಟೇ. ಅಂದರೆ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್. ಮುಂದಿನ ದಿನ ಅಲ್ಲಿ 5 ಬಾರಿ MLA ಸೀನಿಯರಿಟಿ ಆಗಿದ್ದಾರೆ. ಮುಂದಿನ ದಿನ ಅಲ್ಲಿ ಇವರು ಮಂತ್ರಿ ಆಗಬೇಕಂತ ನೀವೇನು ಭಾವಿಸ್ತಾ ಇದ್ದೀರಾ? ನಾನು ಭಾವಿಸಿ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸ್ಲಮ್ ಬೋರ್ಡಲ್ಲಿ ನೋಡೋಣ. ಈಗ 4 ಎಲ್ಲ ಫ್ರೀ ಮಾಡಿಬಿಟ್ಟು ನಿಮ್ಮಲ್ಲಿ 3rd ಸ್ಟೇಜಲ್ಲಿ ಸ್ಟೇಜ್ ವೈಸ್ ಮಾಡಿಬಿಟ್ಟಿದ್ದೀವಿ. ನಾವು ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ಟಿದ್ದೀವಿ. ಸೆಕೆಂಡ್ ಸ್ಟೇಜಲ್ಲಿ ಬರೋ ತಿಂಗಳು 24ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 42,345 ಮನೆ ಕೊಡ್ತಾ ಇದ್ದೀವಿ. 3rd ಸ್ಟೇಜ್ ಮೇದಲ್ಲಿ 3rd ಸ್ಟೇಜಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಕಮಿಷನರ್ ಸಾಹೇಬರು ಏನು ಹೇಳ್ತಾ ಇದ್ರು, 400 ಮನೆಗಳನ್ನು ಈ ಮೈಲುಂಗಲ್ದು 400 ಮನೆಗಳನ್ನು 3rd ಸ್ಟೇಜಲ್ಲಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದು ಎಷ್ಟನ್ನ ಕಷ್ಟ ಆಗಲಿ, ಎಷ್ಟನ್ನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 ಕೊನೆವರೆಗೂ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಖಂಡಿತ ಬರೋ ವರ್ಷದವರೆಗೆ ಏನು 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 2,30,000 ಮನೆ ಜನವರಿ 26 ಡಿಸೆಂಬರ್ ಕೊನೆವರೆಗೂ ಆ ಎಲ್ಲ ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ, ಆಮೇಲೆ ನಮ್ಮ ULB ಸ್ಕೀಮ್ ತಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಸುದ್ದಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ನಮ್ಮ ಸರ್ಕಾರ ಅದು ಚಿಂತನೆ ಇದೆ, ಮುಖ್ಯಮಂತ್ರಿಗಳದ್ದು ಚಿಂತನೆ ಇದೆ. ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಏನು ಇವತ್ತು 1,20,000 ನಾವು ಕೊಡ್ತಾ ಇದ್ದೀವಿ. 1,20,000 4 ಕಂತಲ್ಲಿ ಕೊಡ್ತೀವಿ. ಏನೇನು ಪಾಪ ಆಗಲ್ಲ. 1,20,000 ಮನೆಯನ್ನು ಕಟ್ಟಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳು ಚಿಂತನೆ ಇದೆ. ಅದು ಏನು 1,20,000 ಕೊಡ್ತೀವಿ, ಅದು SC ST 4 ಲಕ್ಷ ಮಾಡಬೇಕು, ಜನರಲ್ಗೆ 3.5 ಲಕ್ಷ ಮಾಡಬೇಕಂತ ನಮ್ಮ ಸರ್ಕಾರದ ಚಿಂತೆ ಇದೆ. ಮುಖ್ಯಮಂತ್ರಿಗಳು ಚಿಂತೆ ಇದೆ. ಇವತ್ತು ಮಾಂತೇಶ್ ಕೋಜಲ್ಗಿ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ತುಂಬ ಖುಷಿ ಸಂತೋಷನಾಯಿತು. ನಿಮ್ಮ ಜೊತೆ ನಾವು ಇದ್ದೀವಿ. ನಿಮ್ಮ ತಾಲೂಕು ಯಾವತ್ತೂ ನೀವು ಪರ್ಸನಲ್ ಕೆಲಸ ಎಂದೂ ನಮ್ಮ ಬಂದು ಕೇಳಿಲ್ಲ. ನೀವು ಬಂದು ಕೇಳದೆ ನಿಮ್ಮ ತಾಲೂಕು ಅಭಿವೃದ್ಧಿಗೋಸ್ಕರ ನೀವು ಬಂದು ಕೇಳ್ತೀರಾ. ನಿಮ್ಮ ಜೊತೆ ನೀವೇನು ಹೇಳಿದ್ರು ಆ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಆಸಿಫ್ ಸೇಠ್ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.